ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ಬ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡಿ, ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ಸ್ಟಾರ್ಟ್ ಆಗಿರುತ್ತೆ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಬ್ಬನೇ ಆಗೋಗಿರುತ್ತೆ. ನಮ್ಮ ಮನೇಲಿ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬಂದು ಬೆಳಗ್ಗೆ 6:30 ಆಗಿದೆ. 6:30ಗೆ ನಾನು ರೆಡಿಯಾಗಿ ನಿಂತಿದ್ದೀನಿ. ಅಂದರೆ ನಾವು ಬೆಂಗಳೂರಿಂದ ಬರೋದ್ರಿಂದ ಇಲ್ಲಿ ರಾತ್ರಿ ಬಂದು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳೋದು ಲೇಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೇ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ವಾತಾವರಣ ಹಳ್ಳಿಯಲ್ಲಿ ಹೆಂಗಿದೆ ಅಂತ. ಹಿಂದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫಸ್ಟು ಹೂವು ಎಲ್ಲ ಹಾಕ್ತಾಯಿದ್ರು ಫ್ರೆಂಡ್ಸ್. ಇವಾಗ ಹೂವು ಎಲ್ಲ ಒಣಗೋಗಿದೆ. ಬೆಳಗ್ಗೆನೇ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ, ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ. ಅಲ್ಲಿ 2 ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹಳ್ಳಿ ಅಂದರೆ ಹಿಂಗೆ ಇರುತ್ತೆ. ಸಿಟಿಯಲ್ಲಾದರೆ ಗಿಜಿ ಗಿಜಿ ಅಂತ ಇತ್ತು. ಇಲ್ಲಿ ನೋಡಿ ಎಷ್ಟು ಕೂಲಾಗಿದೆ. ಓಕೆ ಫ್ರೆಂಡ್ಸ್, ನಾನಿನ್ನು ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಮದು ಹಬ್ಬ ಎಲ್ಲ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೀಪ ಹಚ್ಚೋದ್ರಿಂದ ನೋಡಿ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅಲಂಕಾರ ಹೇಗಿದೆ ಅಂತ ತಿಳಿಸಿ. ಬೆಳಗ್ಗೆ 6:30ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 10:30 11 ಗಂಟೆವರೆಗೂ ಅಲಂಕಾರನೇ ಆಗಿದೆ. ನಾವು ಪೂಜೆ ಬಂದು 5 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಅಲಂಕಾರ ಮಾಡಿ ಬರೀ ದೀಪ ಹಚ್ಚಿ ಊದ್ಕಡ್ಡಿ ಹಚ್ಕೊಂಡಿದ್ವಿ ಅಷ್ಟೇ. ತಳಿಗೆ ಎಲ್ಲ ಆಮೇಲೆ ಹಾಕೋಣ ಅಂತ. ನೋಡಿ, ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ದೇವರಿಗೆ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಅಷ್ಟು ಟೈಮ್ ಕೊಟ್ಟು ಮಾಡಿದ್ದಕ್ಕೂ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ಬಂದು ನಾನು ವಾಯ್ಸ್ ಓವರ್ ಏನೂ ಕೊಡ್ತಾಯಿಲ್ಲ ಫ್ರೆಂಡ್ಸ್. ಬರೀ ನಾವು ಏನು ಪೂಜೆ ಮಾಡಿದ್ದೀವಿ ಅದನ್ನಷ್ಟೇ ರಾ ವಿಡಿಯೋ ಹಂಗೆ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ನಾವು ಮಾಡಿರೋ ಪೂಜೆ ಇಷ್ಟ ಆದರೆ ಫುಲ್ಲು ವೀಡಿಯೋನ ನೋಡಿ. ನಾವು ಯಾವುದೇ ವೀಡಿಯೋಗೆ ಅಂತ ಹೇಳಿ ನಾವು ಮಾಡಿಲ್ಲ. ನಾವು ವರ್ಷ ಇದೇ ಥರ ಮಾಡೋದು. ವೀಡಿಯೋಗೆ ಅಂತ ಎಕ್ಸ್ಟ್ರಾ ನಾನು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಇದರಲ್ಲಿ. ನಮ್ಮ ಮನೆ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸದ್ಗುರುಭ್ಯೋ ನಮಃ. ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಓಮಯೇಶ್ವರಭ್ಯಾಂ ನಮಃ. ಓಂ ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ. ಸದ್ಗುರುಭ್ಯೋ ನಮಃ. ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ శుక్రవారం సంధ్యావేళ సమయం నందు పునః సంకల్పము జరుగులాగున శాస్త్రోక్తము నిశ్చయించినది. శుభతిథౌ శ్రీ వరమహాలక్ష్మీదేవి ప్రీత్యర్థం గురు పూజ ప్రీత్యర్థం అల్లాచార్యనవదేశ్య లక్ష్మామ్మానామ్యాం అవయ శ్రీనివాసాచార్యనామధేయస్య ఇంద్రాణి నమామ్యః అస్మితా నమామ్యః. కుటుంబానాం క్షేమ స్థైర్య వీర్య ఆరోగ్యైశ్వర్యర్థం గోదావరి సరస్వతి నర్మదా సింధు కావేరీ జలసన్నిధిం కురు. తుంగభద్రా చ కృష్ణవేణీ చ గౌతమీ భాగీరథీ చ విఖ్యాత పంచగంగా ప్రకృతా పూజాం కరిష్యే. कलस्य प्राणप्रतिष्ठार्थ विनियोगः अल्य. ओम अस्य श्री ब्रह्मा विष्णु महेश्वर श्री ऋग्यजुर समाधान गंधाम श्री अर्पणदेवता देवता राम बीजम ऋविक्ति युगलकम. ओम वोह महागणपति मावाहयामि. ओम स्वः महागणपति मावाहयामि. ओम भूर्भुवस्सरो महागणपति मावाहयामि. मावाहयामि. ओम गणं गं गणपते नमः. ओम महागणपते नमः. धूपं स्थापयामि. ओम महागणपते नमः. दीपं दर्शयामि. सत्यं त्वत्तेन परिसिञ्चामि. श्री महागणपते नमः. इदं महानैवेद्यं निवेदयामि. कटाय नमः. ओम गणपते नमः. वीराय नमः. ओम गणपते नमः. मंत्रिणे नमः. नाय स्वाहा. ओम उदानाय स्वाहा. ओम समानाय स्वाहा. ओम ब्रह्मणे स्वाहा.
ಲಕ್ಷ್ಮೀ ಓಂ ನಮಃ ಧ್ರುವೈ ನಮಃ ಓಂ ಲಕ್ಷ್ಮೀ ನಮಃ ಬ್ರಹ್ಮೈ ನಮಃ ಓಂ ಲಕ್ಷ್ಮೀ ನಮಃ ಓಂ ವಾಚೈ ನಮಃ ಓಂ ಲಕ್ಷ್ಮೀ ನಮಃ ಪದ್ಮಲೈ ನಮಃ ಓಂ ಲಕ್ಷ್ಮೀ ಓಂ ನಮಃ ಸುಜಯೇ ನಮಃ ಓಂ ಲಕ್ಷ್ಮೀ ನಮಃ ಓಂ ಸ್ವಾಹಾಯೈ ನಮಃ ಓಂ ಲಕ್ಷ್ಮೀ ನಮಃ. ಓಂ ಸುಧಾ ನೋಡಿ ಫ್ರೆಂಡ್ಸ್, ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು 5:30ಯಿಂದ 6 ಗಂಟೆ ಒಳಗಡೆನೆ. ನಾವು ಫಸ್ಟು ಗಣಪತಿ ಪೂಜೆ ಮಾಡಿ ಗಣಪತಿ ಅಷ್ಟೋತ್ರ ಎಲ್ಲ ಮುಗಿಸಿ ಆಮೇಲೆ ನಾವು ಲಕ್ಷ್ಮೀ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಲಕ್ಷ್ಮೀ ಪೂಜೆ ಬಂದು ತುಂಬ ಲೇಟ್ ಆಗುತ್ತೆ ಅಂತ ನಾನು ಸೆಂಟ್ರಲ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಲಕ್ಷ್ಮೀ ಅಷ್ಟೋತ್ತರ ಹೇಳ್ತಾಯಿದ್ರು. ಲಕ್ಷ್ಮೀ ಅಷ್ಟೋತ್ತರ ಆದಮೇಲೆ ಇನ್ನೂ ಸ್ವಲ್ಪ ನಮ್ಮ ಅತ್ತೆ ತಮ್ಮ ಇದ್ದಾರಲ್ವ, ಅವ್ರಿಗೆ ದೇವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ದೇವ್ರ ಮಂತ್ರಗಳು ಏನೇನು ಹೇಳಬೇಕು ಅಂತೆಲ್ಲನೂ ಎಲ್ಲನೂ ಹೇಳ್ಕೊಡ್ತಾಯಿದ್ರು. ನಾವು ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಪೂಜೆ ಅಂತೂ. ಪ್ರತಿ ವರ್ಷವೂ ಹೀಗೆ ಆಗುತ್ತೆ. ಆದರೆ ಒಂದೊಂದು ಸರಿ ತುಂಬ ಜನ ಸೇರ್ತಾರೆ, ಒಂದೊಂದು ಸರಿ ಸೇರಲ್ಲ. ಹಂಗಾಗಿ ಈ ವರ್ಷ ತುಂಬ ಜನ ಇದ್ದರು ಮನೆ ತುಂಬಾ. ಅದೊಂದು ತುಂಬ ಖುಷಿ ಆಯಿತು. ನಾನು ಊರಲ್ಲಿ ಮಾಡ್ತೀನಿ ಅಂದರೆ, ನಾನಿರೋ ಮನೇಲಿ ಮಾಡ್ತೀನಿ ಅಂದರೆ ನಮ್ಮ ಅತ್ತೆ ಮಾವ ಇಬ್ಬರೇ ಬರೋಕ್ಕಾಗೋದು, ಇನ್ಯಾರೂ ಬರೋಲ್ಲ. ಇಲ್ಲಿಗಾದರೆ ಎಲ್ಲರೂ ಬರ್ತಾರೆ. ಊರಲ್ಲಿ ಸ್ವಂತ ಮನೆ ಇರೋದ್ರಿಂದ ನಾವು ಊರಲ್ಲೇ ಮಾಡ್ಕೋತೀವಿ. ನೋಡಿ, ಇಲ್ಲಿ ನಮ್ಮ ಅತ್ತೆ ತಮ್ಮ, ತಮ್ಮನ ಹೆಂಡ್ತಿ ಮತ್ತು ನಮ್ಮ ನಾದಿನಿ ಮಗ, ಅವ್ರ ಅತ್ತೆ, ಅವ್ರ ನಾದಿನಿ ಮಕ್ಕಳು ಎಲ್ಲರೂ ಇದ್ದರು. ತುಂಬ ಮನೆ ತುಂಬ ಜನ ಇದ್ದಿದ್ದರಿಂದ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ 7:30 8 ಗಂಟೆ ಆಯಿತು. ಇನ್ನು ಆಮೇಲೆ ಕುಂಕುಮಕ್ಕೆಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು ಸೆಂಟ್ರಲ್ಲಿ. ಹಂಗೆ ಕುಂಕುಮ ಕೊಡ್ತಾಯಿದ್ರು ನಮ್ಮ ಅತ್ತೆ. ಇನ್ನು ಅಡುಗೆ ಅಂತೂ ನಾನು ಏನೂ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್. ಅಡುಗೆನ ನಮ್ಮ ಅತ್ತೆನೇ ಮಾಡಿದ್ದು, ನಮ್ಮ ಅತ್ತೆ ಮತ್ತು ತಮ್ಮನ ಹೆಂಡ್ತಿ. ಅಡುಗೆಗೆ ಒಬ್ಬಟ್ಟು, ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ ಅಂತ ಎಲ್ಲ ಮಾಡಿದರು. ನಾನು ಅಡುಗೆ ಮನೆ ಕಡೆನೇ ಹೋಗಿಲ್ಲ. ನನಗೆ ದೇವ್ರಿಗೆ ಅಲಂಕಾರ ಮಾಡೋದು, ದೇವ್ರನ್ನ ರೆಡಿ ಮಾಡೋದು, ಇದರಲ್ಲೇ ನಾನು ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತೀನಿ. ಸಾಮಾನೆಲ್ಲ ತರಬೇಕು ಅಂದರೆ ನಮ್ಮ ಅತ್ತೆನೇ ಎಲ್ಲ ತಂದಿಟ್ಟಿರ್ತಾರೆ. ನಾನು ಗುರುವಾರ ನೈಟ್ ಹೋಗೋದ್ರಿಂದ ನಾನು ಏನೂ ಅಂಗಡಿಗೆ ಹೋಗಿ ತರೋಕ್ಕೂ ಆಗಲ್ಲ. ಎಲ್ಲ ಪ್ರತಿಯೊಂದು ಸೀರೆಯಿಂದ ಹಿಡ್ದು ಏನೇನು ಹಣ್ಣು ಬೇಕು, ಏನು ಬೇಕು ದೇವ್ರ ಐಟಮ್ಸು ಎಲ್ಲ ತಂದಿಟ್ಟಿರ್ತಾರೆ. ಇಂಥದ್ದಿಲ್ಲ ಅನ್ನೋಂಗಿರಲ್ಲ, ಅಷ್ಟು ಚೆನ್ನಾಗೆಲ್ಲ ಹೊಂದಿಸಿಟ್ಟಿರ್ತಾರೆ. ನಾನು ಹೋಗಿ ರೆಡಿ ಮಾಡೋದು ಅಷ್ಟೇ ಇರುತ್ತೆ. ಹಾಗೆ ಲಕ್ಷ್ಮೀ ಪೂಜೆ ಮಾಡ್ತಾ ಮಧ್ಯೆ ಮಧ್ಯೆ ಕುಂಕುಮಕ್ಕೆಲ್ಲ ಬರ್ತಾಯಿದ್ರು. ಹಾಗೆ ನಮ್ಮ ಅತ್ತೆ ಕುಂಕುಮ ಕೊಡ್ತಾಯಿದ್ರು. ಕೊಟ್ಕೊಂಡು ಹಾಗೆ ನಾವು ಮತ್ತೆ ನಾಳೆ ಶ್ರಾವಣ ಶನಿವಾರ ಇರೋದ್ರಿಂದ ಶ್ರಾವಣ ಶನಿವಾರಕ್ಕೂ ರೆಡಿ ಮಾಡ್ಕೋಬೇಕಿತ್ತು. ಇನ್ನು ಲಕ್ಷ್ಮಿ ಏನು ಕದಲ್ಸಲ್ಲ, ಲಕ್ಷ್ಮಿ ಹಂಗೆ ಇರುತ್ತೆ. ಪಕ್ಕದಲ್ಲೇ ಶ್ರಾವಣ ಶನಿವಾರನೂ ಮುಗಿಸ್ಕೋತೀವಿ. ಅಂದರೆ ಅದು ಫೋಟೋ ಇಟ್ಟು ಎಡೆ ಹಾಕಿ ಪೂಜೆ ಮಾಡ್ತೀವಿ. ಇನ್ನು ಲಕ್ಷ್ಮೀನಾರಾಯಣ ಇಬ್ಬರೂ ಸತಿಪತಿ ಆಗಿರೋದ್ರಿಂದ ಲಕ್ಷ್ಮೀನ ಕದಲಿಸ್ಬೇಕು ಅನ್ನೋದು ಏನಿರಲ್ಲ, ಹಾಗೆ ಮಾಡ್ಕೋತೀವಿ. ಇನ್ನು ರಾಖಿ ಹಬ್ಬ ಇದೆಯಲ್ಲ, ರಾಖಿ ಹಬ್ಬನೂ ಮಾಡಬೇಕು. ನನ್ನ ಮಗಳು ರಾಖಿ ಕಟ್ಟಬೇಕು ಅವ್ರ ಅಣ್ಣನಿಗೆ ಅಂತೇಳಿ ರಾಖಿ ಎಲ್ಲ ತಂದಿಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಬಂದು ರಾಖಿ ಹಬ್ಬ ಮತ್ತು ಶ್ರಾವಣ ಶನಿವಾರದ ವೀಡಿಯೋನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಾವು ಮಾಡೋ ಪೂಜೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡ್ತಾ ಇರಿ ಫ್ರೆಂಡ್ಸ್. ಫುಲ್ಲು ಪೂಜೆನ ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಲಕ್ಷ್ಮೀ ದೇವಿಗೆ ಹಾರತಿ ಎತ್ತಿರಿ, ಅರಿಶಿಣ ಕುಂಕುಮ ಹಚ್ಚಿವೋ ಮಾಲೆ ಹಾಕಿರಿ. ಕನಕಲಕ್ಷ್ಮೀ ದೇವಿಗೆ ತುಪ್ಪ ದೀಪ ಹಚ್ಚಿರಿ, ಧಾನ್ಯಲಕ್ಷ್ಮೀ ದೇವಿಗೆ ನೈವೇದ್ಯ ತನ್ನಿರಿ. ಬಲಕಾಲು ಮುಂದೆ ಇಟ್ಟು ಹೊಸಲು ದಾಟಿ ಬಾರಮ್ಮ, ಭಾಗ್ಯದಾರಿಣಿ ಮಾಂಗಲ್ಯ ಭಾಗ್ಯವು ನೀಡಮ್ಮ. ಕಮಲನಯನ ನಿಜ ಕಮಲನಯನ ಕಮಲಾಕ್ಷಿ ವಲ್ಲಭಿ, ಸುಗಂಧಿನಿ ಅರುಣೆ ಲೋಚನೆ ಕರುಣೆ ತೋರೆ. ಓಕೆ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬದ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇಷ್ಟೇ ಫ್ರೆಂಡ್ಸ್ ಹಬ್ಬದ ವ್ಲಾಗು. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.